ಇಲ್ಲಿ ಏನ್ ನಿಂತಿದೆ ಜೊತೆ ಏನಿದೆ ಇದು, ಇದಕ್ಕೆ ಸರಿಸುಮಾರು 18 ಲಕ್ಷ ರೂಪಾಯಿ ಬೆಲೆನ ಕಟ್ಟಿದ್ದಾರೆ, ಆದ್ರೂ ಕೊಟ್ಟಿಲ್ಲ. ಬಾಬ್ ಕಟ್ ಮಾಡ್ದಂಗೆ ಇದಕ್ಕೆ. ಇದರಲ್ಲಿ ಒಂದು ಫ್ರೇಮಲ್ಲಿ ಎಷ್ಟಿರ್ಬೋದು ಹುಳುಗಳು? ಅದು ಐಡೆಂಟಿಫೈ ಮಾಡೋಕ್ಕಾಗಲ್ಲ. 20 kg ಬ್ಯಾಗ್ನ ಕೇವಲ 40 ರೂಪೀಸಿಗೆ ಕೊಡ್ತಾ ಇದ್ದಾರೆ, ರೈತರಿಗೆ ಅನುಕೂಲ ಆಗಲಿ. ವಿಯೆಟ್ನಾಂ ಜಾಕ್ ಫ್ರೂಟ್ ಇಲ್ಲೊಂದು ಸಸಿ ಇಟ್ಟಿದ್ದಾರೆ, 2 ವರ್ಷದ ಸಸಿ ಇಟ್ಟಿದ್ದಾರೆ. ಇದು ಕೂಡ ಕಾಯಿ ಬಿಟ್ಟಿದೆ ನೋಡಿ. ಇದು ಅಂದರೆ 3 ವರ್ಷ. ಬೆಲೆ 14 ಲಕ್ಷ. ಎಲ್ಲಿದು ಇದು ಜೋಡಿ? ತುಂಬ ಸಾಫ್ಟಾಗಿ ಹ್ಯಾಂಡ್ಲಿಂಗ್ ಮಾಡಬೇಕಾಗತ್ತೆ. ಅಂದರೆ ಇದು ಹೆಜ್ಜೆನು ಬೇರೆ ಥರ ಬಂದು ಎಲ್ಲರಿಗೂ ಅಟ್ಯಾಕ್ ಮಾಡುತ್ತೆ ಆ ಥರ. ಇವಾಗ ಏನಿರ್ಬೋದು ಸುಮ್ಮನೆ ನಮ್ಮ ಐಡಿಯಾಗೆ ಬೆಲೆ 460ಕ್ಕ. ಕನಕಪುರ ಮುನ್ಸಿಪಾಲಿಟಿಯಿಂದ ಏನು ಹಸಿ ಕಸ ಮತ್ತು ಒಣ ಕಸ ಅಂತ ಹೇಳಿ ಸಪ್ರೇಟಾಗಿ ಕಲೆಕ್ಟ್ ಮಾಡ್ತಾರೆ. ಹಸಿ ಕಸದಿಂದ ಮಾಡಿರ್ತಕ್ಕಂಥ ಗೊಬ್ಬರವನ್ನ ಇವತ್ತೆಲ್ಲ ಲ್ಯಾಬಲ್ಲಿ ಟೆಸ್ಟ್. ಭತ್ತದ ತಳಿಗಳು ಎಷ್ಟು ವೆರೈಟಿ ಇದೆ ನೋಡಿ. ಅದೆಲ್ಲ ರಾಗಿ 6 ಲಕ್ಷ ರೂಪಾಯಿ 3 ವರ್ಷದಿಂದ ತಂದಿದ್ದು. 18 ಲಕ್ಷ ಕೇಳಿದ್ರು ಹೋಸಲಿ ಕೊಡದೆ ಹೋದ್ರು. ಸ್ನೇಹಿತರೆ, ಕನಕಪುರದಲ್ಲಿ ಮೊದಲನೇ ಬಾರಿಗೆ ಕೃಷಿ ಮೇಳ ನಡೀತಾ ಇದೆ. ಏನು ಗ್ರೌಂಡ್ ಏನು ನೋಡ್ತಾ ಇದ್ದೀರಿ, RES ಗ್ರೌಂಡ್ ಅಂತ ಹೇಳಿ ಕರಿಯಪ್ಪನವ್ರ ಸಂಸ್ಥೆ ಇದು. ಕರಿಯಪ್ಪನವ್ರು ಹುಟ್ಟಾಕಿದಂಥ ಸಂಸ್ಥೆ. ನಾವೆಲ್ಲ ಓದಿದ್ದಿದೆ ಸಂಸ್ಥೆನಲ್ಲಿ. ಹೈಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು. ಕಾಲೇಜ್ ಈ ಭಾಗದಲ್ಲಿದೆ. ಇಲ್ಲಿ ಕೃಷಿ ಕಾಲೇಜನ್ನು ಲಾಸ್ಟ್ ಇಯರ್ ಶುರು ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಫಸ್ಟ್ ಟೈಮು ಕೃಷಿ ಮೇಳ ಮಾಡ್ತಾ ಇದ್ದಾರೆ ಕನಕಪುರದಲ್ಲಿ. ಭಾಳ ಅದ್ಭುತವಾಗಿದೆ ಕೃಷಿ ಮೇಳ. ತುಂಬ ದೊಡ್ಡ ಅಂತ ಗ್ರೌಂಡಲ್ಲಿ ಮಾಡ್ತಾ ಇರ್ತಕ್ಕಂಥ ಕೃಷಿ ಮೇಳ. ಬನ್ನಿ, ಕೃಷಿ ಮೇಳದಲ್ಲಿ ಏನೇನೆಲ್ಲ ವಿಶೇಷವಾಗಿದೆ ಅದರಲ್ಲೂ ನಮ್ಮ ಕನಕಪುರ ಅಂದಾಗ ಇದೆಲ್ಲ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ. ಬನ್ನಿ, ನನ್ನ ಜೊತೆ ಜಾಯ್ನ್ ಆಗಿ. ನೋಡಿ, ಇವತ್ತಿಗೇನು ಈ ಕೃಷಿ ಮೇಳ ನಡೀತಾ ಇದೆ, ಈ ಸಂಸ್ಥೆ ಏನಿದೆ, ಸಂಸ್ಥೆನ ಹುಟ್ಟಾಕಿದಂಥ ಮಹಾತ್ಮ ಅಂತ ಹೇಳ್ಬೋದು, ಪುಣ್ಯಾತ್ಮ ಅಂತ ಹೇಳ್ಬೋದು. ಈ ಸಂಸ್ಥೆನಲ್ಲಿ ಓದಿದವರು ಎಷ್ಟೋ ಲಕ್ಷಾಂತರ ಜನ ಡಾಕ್ಟ್ರುಗಳು, IAS ಆಫೀಸರ್ಸು, ಇಂಜಿನಿಯರ್ಸು ಫಾರಿನಲ್ಲೆಲ್ಲ ಇದ್ದಾರೆ. ಕರಿಯಪ್ಪನವರು ಅಂತ ಹೇಳಿ ತುಂಬ ಜನ ಬರ್ತಾ ಇದ್ದಾರೆ ಕೃಷಿ ಮೇಳಕ್ಕೆ. ನೋಡಿ, ಇದು ನಾವು ಓದಿರ್ತಕ್ಕಂಥ ಕಾಲೇಜ್. ಇದು ಹಿಂಭಾಗ ಆ್ಯಕ್ಚುಲಿ ಫ್ರೆಂಡ್. ನೋಡಿ, ಇಲ್ಲೊಂದು ಜೊತೆ ಇದೆ. ಎಲ್ಲಿದು? ಓ ಹೌದಾ, ಮಲ್ಲೇಶ್ವರದಾ? ಎಷ್ಟಲ್ಲಿದು? ಕಡೆನಾ? ಏನಾಯ್ತು ಬೆಲೆ ಇದು? ತಗೊಬಂದಾಗ 6 ಲಕ್ಷ ರೂಪಾಯಿ. 3 ವರ್ಷದಿಂದ ತಂದಿದ್ದು. 18 ಲಕ್ಷ ಕೇಳಿದ್ರು ಹೋಸಲಿ ಕೊಡದೆ ಹೋದ್ರು. ಏನ್ ನೋಡ್ತಾ ಇದ್ದೀರಿ? ಸುಮ್ಮನೆ ಇದಕ್ಕೆಲ್ಲ ಬೆಲೆ ಕಟ್ಲಿಕ್ಕೆ ಆಗಲ್ಲ. ಆದ್ರೂ ಒಂದು ಬೆಲೆ ಅಂತ ತಿಳಿಸ್ಬೇಕಾದಾಗ ಇದಕ್ಕೊಂದು 18 ಲಕ್ಷ ಕೇಳಿದರೆ ಕೊಟ್ಟಿಲ್ಲ. ಹೌದಾ? ಎಷ್ಟು ಹೇಳಪ್ಪ, ಇನ್ನ ರೈತರು ಜಾಸ್ತಿ ಅಂತ ಕೊಡಲ್ಲ ಅಂತ ಹೇಳಿದ್ರು. ಸ್ನೇಹಿತರೆ, ಇಲ್ಲಿ ಏನ್ ನಿಂತಿದೆ ಜೊತೆ ಏನಿದೆ ಇದು, ಇದಕ್ಕೆ ಸರಿಸುಮಾರು 18 ಲಕ್ಷ ರೂಪಾಯಿ ಬೆಲೆನ ಕಟ್ಟಿದ್ದಾರೆ, ಆದ್ರೂ ಕೊಟ್ಟಿಲ್ಲ. ಇದು ನಮ್ಮ ಕನಕಪುರದ ಇಲ್ಲ ಮೇಗ್ಲು ಬೀದಿ ಅಂತ ಇದೆ. ಸೊ ಮೇಗ್ಲು ಬೀದಿಲಿರ್ತಕ್ಕಂಥ ಒಂದು ಭರ್ಜರಿ ಜೊತೆ ಅಂತ ಹೇಳ್ಬೋದು. ಈ ಕೃಷಿ ಮೇಳದಲ್ಲಿ ಬಂದಿರತಕ್ಕಂಥ ಅತ್ಯಂತ ಅದ್ದೂರಿ ಜೊತೆ ಇದು. ಸುಮಾರು 18 ಲಕ್ಷ ರೂಪಾಯಿಗೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಬೆಲೆ ಕಟ್ಲಿಕ್ಕೆ ಆಗಲ್ಲ. ಸುಮ್ಮನೆ ಒಂದು ಕೇಳಿದ್ದಾರೆ 18, ಅದು ಲಾಸ್ಟ್ ಇಯರ್ ಕೇಳಿರೋವಂಥದ್ದು. ಈ ವರ್ಷ ಇನ್ನೂ ಜಾಸ್ತಿ ಕೇಳಿದರೆ ಅವ್ರು ಕೊಟ್ಟಿಲ್ಲ. ನಮ್ಮ ಕನಕಪುರದ್ದು ಅಂತ ಹೇಳೋದಕ್ಕೆ ನಮ್ಮ ಹತ್ರ ಹೆಮ್ಮೆ. ನೋಡಿ, ಇದು ಕನಕಪುರದ ಕೃಷಿ ಮೇಳ ಏನು ನಡೀತಾ ಇದೆ RES ಮೈದಾನದಲ್ಲಿ, ಕರಿಯಪ್ಪನವರ RES ಮೈದಾನದಲ್ಲಿ. ಇಲ್ಲಿಂದ ಸ್ಟಾರ್ಟಿಂಗ್ ಇದು. ಫಸ್ಟ್ ಎತ್ತುಗಳು ಸಿಗತ್ತೆ, ಆಮೇಲೆ ಕುದುರೆ ಕೂಡ ತಂದಿದ್ದಾರೆ ಈ ಸಾರಿ ಕೃಷಿ ಮೇಳದಲ್ಲಿ. ಹಾಗೆ ಇಲ್ಲಿ ಕೃಷ್ಣ ಗೋಶಾಲೆ ಅಂತ ಹೇಳಿ ಇಲ್ಲೂ ವಿಶೇಷವಾದ ತಳಿಗಳೆಲ್ಲ ಇದೆ. ಬನ್ನಿ ಹೋಣ ಹತ್ರಕ್ಕೆ. ಇದು ಎಷ್ಟು ವಯಸ್ಸು ಎಷ್ಟಿರ್ಬೋದು ಇದಕ್ಕೆ? 3 ವರ್ಷ. 3 ವರ್ಷ. ಬೆಲೆ 14 ಲಕ್ಷ. 14 ಲಕ್ಷ. ಎಲ್ಲಿದು ಇದು ಜೋಡಿ? ಈ ಜೋಡಿ ಯಡಿಯೂರಿಂದ ತಂದಿದ್ದು. ಯಡಿಯೂರಿಂದ ತಂದು ಇವಾಗ ಕನಕಪುರದಲ್ಲೇ ಇದೆಯಾ? ಕನಕಪುರದಲ್ಲಿ ಇಲ್ಲಿ ದೇಗಲು ಮಠ ತಗೋದೆ. ಹೌದಾ? ಇದಕ್ಕೆ ಎಷ್ಟಲ್ಲು ಅಂತಾರೆ ಇದಕ್ಕೆ? 4 ಕಲ್ಲು. 4 ಕಲ್ಲು. ನೋಡಿ, ಇದು ಎಷ್ಟಪ್ಪ ಇವು ಜೊತೆ? ಇವು 4.5. ಎಲ್ಲಿದು? 4.5 ಲಕ್ಷ. ಮಂಡ್ಯದಲ್ಲಿ ಎಲ್ಲಿ? ಪಾಂಡುಪುರದ್ದಾ? ನೋಡಿ, ಇದು ಯಾವುದೋ ಡಾಂಗಿ ತಳಿ ಅಂತ ಹೇಳಿ.
ಹಾಗೆ ಇಲ್ಲಿ ಏನು ಹೆಸರಿದೆ ನೋಡೋಣ. ಇದು ಜಫಾರ್ ಬಾದಿ ಸೇಮ್ ಮಕ ಎಲ್ಲ ಮಹಿಷಿ ಇದ್ದಂಗೆ. ಜಾಫರ್ ಬಾದಿ ತಳಿ ಇದು ಒಳ್ಳೆ ವಿಶೇಷವಾಗಿದೆ. ಕೆಂಚಿ ಬಾಬ್ ಕಟ್ ಮಾಡ್ದಂಗೆ, ಇದಕ್ಕೆ ಬಾಬ್ ಕಟ್ ಮಾಡ್ದಂಗೆ. ವಿಕಾರವಾಗಿ ಕಣ್ಣೆಲ್ಲ ಒಂಥರ ಇದು ಫೇಸ್ ಒಳ್ಳೆ ದೂತ ಇದ್ದಂಗಿದೆ. ಹಾಗೆ ಬಂದವ್ರಿಗೆ ಇಲ್ಲಿ ಕುದುರೆ ಸಾಕಿರೋರು ಕುದುರೆ ಸವಾರಿ ಕೂಡ ಮಾಡಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಪುಂಗನೂರು, ಹಾಗೆ ಇಲ್ಲಿ ಆಂಗಲ್ದು, ಇದು ಗಿರ್. ಈ ಹಸುವಿಂದ ಹಾಲು ಬಹಳ ಏನೇನೋ ಕಂಟೆಂಟ್, ಮೆಡಿಕಲ್ ಕಂಟೆಂಟ್ ಇದೆ ಅಂತ ಹೇಳಿ ಗಿರ್ರಸದು. ಸರ್ ನಮಸ್ಕಾರ. ನಮಸ್ಕಾರ ಸರ್, ಕನಕಪುರದಲ್ಲಿ ಫಸ್ಟ್ ಟೈಮ್ ಕೃಷಿ ಮೇಳ ನಡೀತಾ ಇದೆ, ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ನಾವು ಓದಿರ್ತಕ್ಕಂಥ ಒಂದು ಕ್ಯಾಂಪಸಲ್ಲಿ ನಡೀತಾ ಇರೋದು ಬಹಳ ಖುಷಿ. ಸರ್, ಇದ್ರ ಬಗ್ಗೆ ತಿಳಿಸ್ಬೋದಾ? ಇದು ಎಷ್ಟು ದಿವಸ ಇರುತ್ತೆ, ಯಾವಾಗಿಂದ ಶುರುವಾಯಿತು? ಇದು ಫಸ್ಟು 2 ದಿವಸ ಮಾಡ್ತಾ ಇದ್ದೀವಿ. ಶನಿವಾರ ಭಾನುವಾರ ಮಾಡ್ತಾ ಇರೋದು ನಾವು. ಇವತ್ತು ಭಾನುವಾರ, ಇವತ್ತು ಎಂಡ್ ಆಗ್ತದೆ. ಬಟ್ ಇದು ಯಾವ್ದಕ್ಕೆ ಮಾಡ್ತಾ ಇದೀವಿ ಅಂದರೆ, ನಿಮಗೆಲ್ಲ ಗೊತ್ತಿರಬೇಕು, ಹೋದ ವರ್ಷ ನಾವು ಅಗ್ರಿಕಲ್ಚರ್ ಕಾಲೇಜ್ ಒಂದು RESಗೆ ಹೌದು ಫಸ್ಟು ಯೂನಿವರ್ಸಿಟಿ ಅಫಿಲಿಯೇಟೆಡ್ ಪ್ರೈವೇಟ್ ಕಾಲೇಜು ನಮ್ಮ RES ಬಂದು ಕರಿಯಪ್ಪನವ್ರ ಹೆಸರಲ್ಲಿ ಮಾಡ್ತಾ ಇರುವಂಥದ್ದು. ಈಗ 1 ವರ್ಷ ಕಳೆದಿದೆ. ಹಾಗಾಗಿ ಒಂದು ಭಾಗ ಇದು. ನಾವು ಕೃಷಿ ಮೇಳ ಮಾಡೋದು ಹೆಚ್ಚಿಗೆ ಜ್ಞಾನ ಕೊಡಬೇಕು, ಈ ರೈತರಿಗೆ ಸಲಹೆಗಳು ಕೊಡಬೇಕು, ಅವ್ರ ಸಮಸ್ಯೆ ಸ್ಪಂದಿಸಬೇಕು, ಆಧುನಿಕವಾಗಿ ಬೇಸಾಯ ಮಾಡೋಕ್ಕೆಲ್ಲ ನಮ್ಮ ಟೆಕ್ನಾಲಜಿ ಟೆಕ್ನಿಕ್ಸು ಹೊಸ ಆವಿಷ್ಕಾರಗಳು ತಿಳಿಸ್ಬೇಕು ಅಂತ ಒಂದು ಉದ್ದೇಶನ ಮಾಡ್ತಾಯಿರೋದು. ಒಂದು ಕಡೆ ಪ್ರಾಕ್ಷತೆ ಇದೆ, ಸುಮಾರು 120 ಬೇರೆ ಬೇರೆ ಬೆಳೆಗಳನ್ನ ಹಾಕೋರು. ಹೌದು ಸರ್. ಬಹುಶಃ ಎಲ್ಲರೂ ಗೊತ್ತಿಲ್ಲ, ಇಂಥ ಬೆಳೆ ಅನ್ನೋದೇ ಗೊತ್ತಿಲ್ಲ, ಖಂಡಿತ ಅದು ನೋಡಿ ತಿಳ್ಕೊಳ್ಬೋದು. ಹಾಗೇನೆ ಯಾಂತ್ರಿಕ ವಿಭಾಗ ಇದೆ, ಅಲ್ಲಿ ಏನು ಇವತ್ತು ಮೆಕನೈಸೇಷನ್ ಆಗಿದೆ, ಯಾಂತ್ರೀಕರಣ ಅವಶ್ಯಕತೆ ಇದೆ, ಲೇಬರ್ ಪ್ರಾಬ್ಲಮ್ ಇಲ್ಲ, ಅದಕ್ಕೆ ಸಂಬಂಧಪಟ್ಟದ್ದು ಎಲ್ಲ ಇದೆ. ಆಮೇಲೆ ನರ್ಸರಿ ಸೆಕ್ಷನ್ ಇದೆ, ಅದರಲ್ಲಿ ರೆಗ್ಯುಲರ್ ಸಿಗುವಂಥ ಗಿಡ ಇದೆ, ಎಕ್ಸಾಟಿಕ್ ಫ್ರೂಟ್ ಪ್ಲಾಂಟ್ಸ್ ಎಲ್ಲ ಇದೆ. ಅದು ಆ್ಯಕ್ಚುಲಿ ನೀವು ನೋಡೇ ಇರಲ್ಲ ನೀವು, ಖಂಡಿತ ಅಂಥದ್ದಿದೆ. ಹಾಗೆ ಫ್ಲವರು, ನನ್ನದೇ ಒಂದು ಸ್ವೀಟ್ ಫ್ಲವರ್ ಅಂತ ಮಾಡಿದ್ದೀನಿ. ನಾನೇ ಫ್ಲವರ್ ಫ್ಲಾರಿಕಲ್ಚರ್ ಮಾಡ್ತಾಯಿರೋದು, ನನ್ನದೇ ಒಂದು ದೊಡ್ಡ ಸ್ಟಾಲು ಡೆಕೋರೇಷನ್ ಇದೆ. ಹಾಗಾಗಿ ಒಂದು ಸ್ಟೂಡೆಂಟ್ಸ್ ಹೆಲ್ಪ್ ಆಗಬೇಕು, ಅಗ್ರಿಕಲ್ಚರ್ ಬಗ್ಗೆ ಆಸಕ್ತಿ ಮೂಡಲಿ ಅಂತ ಒಂದು ಉದ್ದೇಶ, ನಾಲೆಡ್ಜ್ ಕ್ರಿಯೇಟ್ ಆಗಲಿ ಇಲ್ಲಿಂದ ಚಿಕ್ಕ ವಯಸ್ಸಿಂದ ಅಂತ ಒಂದು. ಇನ್ನೊಂದು ಕೃಷಿಕರಿಗೆ ಬೇಕಾದಂಥ ತಾಂತ್ರಿಕತೆ ಇರ್ಬೋದು, ಅದ್ರ ಬಗ್ಗೆ ಜ್ಞಾನ ಹೆಚ್ಚಿಸುವಂಥದ್ದು ಒಂದು ಪ್ರಯತ್ನ. ಇನ್ನೊಬ್ಬರು ಕೆಲವರು ಕೃಷಿಕರಲ್ಲ, ಬಟ್ ಕೃಷಿ ಬಗ್ಗೆ ಆಸಕ್ತಿ ಇದೆ ಸಾಕಷ್ಟು. ಈ ಸಾಫ್ಟ್ವೇರ್ ಅವರು ಬೆಂಗಳೂರವರಲ್ಲ, ಅಂಥವ್ರಿಗೂ ಕೂಡ ಇಲ್ಲಿ ವಿಚಾರಗಳನ್ನ ತಿಳ್ಕೊಳ್ಳಿ, ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಅಂತ ಮಾಡಿದ್ವಿ. ಬಹುಶಃ ಇವತ್ತಿರುತ್ತೆ, ಯಾರು ಮಿಸ್ ಮಾಡ್ಕೋಬೇಡಿ, ಬಂದು ನೋಡಿ. ಇದು ಪ್ರತಿ ವರ್ಷ ಈ ಕೃಷಿ ಕಾಲೇಜಿಂದ ಒಂದು ಭಾಗ, ಇದು ವರ್ಷಕ್ಕೊಂದ್ಸತಿ ನಾವು ಕೃಷಿ ಮೇಳ ಮಾಡೋದು. ಈಗ ಇವತ್ತಿದೆ, ದಯವಿಟ್ಟು ಎಲ್ಲರೂ ಬಂದು ನೋಡಿ. ಸರ್, ಮುಂದಿನ ದಿನಗಳಲ್ಲಿ ಕೃಷಿ ಮೇಳನ ಇನ್ನ ಎಕ್ಸ್ಟೆಂಡ್ ಮೀನ್ಸ್ ಒಂದು 3-4 ದಿವಸ 5 ದಿವಸ ಆ ಥರ ಮಾಡೋ ಯೋಚನೆಗಳೇನಾದರೂ ಇದೆಯಾ? ಫಸ್ಟ್ ಮಾಡಿರೋದು. ಓಕೆ. ಆದಷ್ಟು ಕೊರತೆ ಇಲ್ಲದ ಮಾಡಿದ್ದೀವಿ, ಸಣ್ಣ ಪಣ್ಣ ಕೊರತೆ ಇರ್ಬೋದು, ಅದೆಲ್ಲ ಕರೆಕ್ಷನ್ ಆಗುತ್ತೆ ಮುಂದೆ. ಬಹುಶಃ ಈ ಮುಂದೆ ವರ್ಷ ಇದು ಅವೇರ್ನೆಸ್ ಬರ್ತದೆ. ಕೃಷಿ ಮೇಳ ಅಂತ ಇಲ್ಲಿ ಮಾಡ್ತಾವ್ರೆ ಅಂತ ಈಗ ಫಸ್ಟ್ ಗೊತ್ತಾಗ್ತಾ ಇರೋದು. ಅವೇರ್ನೆಸ್ ಕ್ರಿಯೇಟ್ ಆದರೆ ಈಗ ಬಹುಶಃ ಇನ್ನೊಂದು ದಿವಸ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ವಿಶೇಷ ಮತ್ತು ವಿದೇಶಿ ಹಣ್ಣುಗಳು, ವಾಣಿಜ್ಯ ಹಣ್ಣುಗಳು ನರ್ಸರಿ ಅಂತ. ಎಲ್ಲಿರೋದು? ಇದು ಹೆಸರುಘಟ್ಟ ಹತ್ರ ಇದೆ, ಹೆಸರುಘಟ್ಟ ನಿಯರ್ ಬೈ IHR ಕಾಲೇಜ್ ಹತ್ರ ಇದೆ. ಓಕೆ. ಇದು ನಮ್ ಹಿತಕಾರಿ ನರ್ಸರಿಗೆ ಹಣ್ಣಿನ ಗಿಡಗಳ ಪ್ರಪಂಚ. ಇದು ಹೆಸರು ಹಿತಕಾರಿ ನರ್ಸರಿ. ಓಕೆ. ಇದಕ್ಕೆ ಹಣ್ಣಿನ ಗಿಡಗಳ ಪ್ರಪಂಚ ಅಂತ ಕರಿತೀವಿ, ಯಾಕಂದ್ರೆ ಇದು 10 ಎಕರೆ ನರ್ಸರಿಯಲ್ಲಿ ಮೇಂಟೈನ್ ಮಾಡಿದೀವಿ. ಟೋಟಲು 200 ಡಿಫ್ರೆಂಟ್ ಟೈಪ್ಸ್ ಆಫ್ ಮದರ್ ಟ್ರೀಸ್, ಅಂದ್ರೆ ತಾಯಿ ಮರಗಳನ್ನ ಮೇಂಟೈನ್ ಮಾಡಿದೀವಿ. ನಾವು ಏನೇ ಗಿಡ ಕಸಿ ಮಾಡೋದಾಗ್ಲಿ, ಗ್ರಾಫ್ಟಿಂಗ್ ಮಾಡೋದಾಗ್ಲಿ, ಏರ್ ಲೇರಿಂಗ್ ಮಾಡೋದಾಗ್ಲಿ, ಏನೇ ಮಾಡ್ಲಿ ಅದ್ರ ಸೆಲೆಕ್ಷನ್ ಅದೇ ತಾಯಿ ಮರದಿಂದ ಇರುತ್ತೆ. ಏನು ಇಲ್ಲಿ ದೇಶಿ ಮತ್ತು ವಿದೇಶಿ ಅಂತ ಏನಿದೆ, ಇಲ್ಲಿ ವೆದರ್ಗೆ, ಬೆಂಗಳೂರು ಸುತ್ತಮುತ್ತ ವೆದರ್ಗೆ ಇದೆಲ್ಲ ಬರತ್ತಾ ಚೆನ್ನಾಗೆ? ಸರ್, ಎಲ್ಲ ಆಲ್ಮೋಸ್ಟ್ ಎಲ್ಲ ಬರುತ್ತೆ, ಯಾಕಂದ್ರೆ ಎಲ್ಲ ಏನೆಲ್ಲ ನಾವು ಫಾರ್ಮಲ್ಲಿ ಅಲ್ಲಿ ಬೆಳೆಸಿದೀವಿ ಅದೇ ಗಿಡ, ಅದನ್ನೇ ನೀವು ಇಲ್ಲಿ ಸೇಲ್ ಮಾಡಿ. ನೋಡಿ, ಇಲ್ಲಿ ನಂದಿ ನರ್ಸರಿ ಅಂತ ಹೇಳಿ ಕೃಷಿ ಮೇಳದಲ್ಲಿ ಇಲ್ಲಿ ನನಗೆ ಬಹಳ ವಿಶೇಷ ಅನಿಸಿದ್ದು ಒಂದು ಹಲಸಿನ ಸಸಿ. ನೋಡಿ, ಅದು ಎಷ್ಟು 1.5 ವರ್ಷ ಅಲ್ಲ ಹೇಳಿದ್ ನೀವು? 1.5 ವರ್ಷಕ್ಕೆ ಅದು ಕಾಯಿ ಬಿಟ್ಟಿದೆ. ಸುಮಾರು 5 kg ಬರೋದಂತೆ, ಹುಲ್ಲೆಲ್ಲ ಕಮ್ಮಿ ಇರತ್ತೆ ಅಂತ ಹೇಳಿ. ಬ್ಲ್ಯಾಕ್ ಸಪೋಟ ಬೇರೆ ಬರುತ್ತಾ? ಒಂಚೂರು ಈ ಕಡೆ ಬನ್ನಿ ಯಜಮಾನ್ರೆ. ಬ್ಲ್ಯಾಕ್ ಸಪೋಟ ಇದೆ. ಏನು ಡಿಫ್ರೆನ್ಸ್ ಏನದು ಮಾಮೂಲಿ ರೆಗ್ಯುಲರ್ ಸಪೋಟಕ್ಕೂ ಅದಕ್ಕೂ ಬ್ಲ್ಯಾಕ್ ಸಪೋಟ? ಇದು ಸ್ವಲ್ಪ
ಡಿಫ್ರೆಂಟ್ ಟೇಸ್ಟ್. ಹೌದಾ? ಮೆಡಿಸಿನಲ್ ಪ್ರಾಪರ್ಟೀಸ್ ಆ ಥರ ಏನಾದರೂ ಬರುತ್ತಾ ಅದರಲ್ಲಿ? ಏನದು? ಮಿಲ್ಕ್ ಫ್ರೂಟ್ ಅಂತಾನಾ? ಓಕೆ. ಬೆನಕ ಶ್ರೀಗಂಧ ನರ್ಸರಿ ಲ್ಯಾಂಡ್ಸ್ಕೇಪ್ ಅಂತ ಹೇಳಿ ನೋಡಿ, ವಿಯೆಟ್ನಾಂ ಜಾಕ್ ಫ್ರೂಟಿಂದ ಹಿಡಿದು ಸ್ವೀಟ್ ಚೆರಿ, ಇದೆಂಥ ಸೂರ್ಯ ಇದು, ಕೆಂಪು ತೊಳೆ ಬರುತ್ತಲ್ಲ, ಬ್ಲೂಬೆರಿ, ಓಹೋ ರೆಡ್ ಸಪೋಟ ನೋಡಿ ಇಲ್ಲಿ, ದೇವನಹಳ್ಳಿ ಚಕೋತ, ರೆಡ್ ಸಪೋಟ. ಇಲ್ಲಿ ವಿಯೆಟ್ನಾಂ ಜಾಕ್ ಫ್ರೂಟ್ ಅಂತ ಏನಿದೆ, ವಿಯೆಟ್ನಾಂ ಜಾಕ್ ಫ್ರೂಟ್ ಇಲ್ಲೊಂದು ಸಸಿ ಇಟ್ಟಿದ್ದಾರೆ, 2 ವರ್ಷದ ಸಸಿ ಇಟ್ಟಿದ್ದಾರೆ. ಇದು ಕೂಡ ಕಾಯಿ ಬಿಟ್ಟಿದೆ ನೋಡಿ. ಇದು ಅಂದರೆ ಆಲ್ ಟೈಮ್, ಅಂದರೆ ವರ್ಷ ಪೂರ್ತಿ ಬಿಡುವಂಥದ್ದು ವಿಯೆಟ್ನಾಂ ಜಾಕ್ ಫ್ರೂಟ್ ಅಂತ ಹೇಳಿ. ಅಂದರೆ ಬಾಳೆಗೊನೆ ನೋಡಿ ಇಲ್ಲಿ ಸೈಜು. ಇದರಲ್ಲೂ ಏನೇನೋ ಇದೆ, ವಿಲಿಯಮ್ಸು, ಗ್ರ್ಯಾಂಡ್ ನೈನೆ. ಯಾರು ನಂದಿ ಕಡೆಯವರು? ನೀವಾ? ಓ ನೀನೇನು? ಎಲ್ಲಿ ದೊಡ್ಡಹಳ್ಳಿ ಹತ್ರ ಇದು? ಸರ್ ಟೌನೇ, ದೊಡ್ಡಹಳ್ಳಿ ಟೌನೇನಾ? ಬ್ರೀಡಿಂಗ್ ಇಟ್ಕೊಂಡಿದ್ದೀರಿ, ನಂದಿ ಅಂತ ಹೆಸರಾ? ಹಾಂ. ಎಷ್ಟು ವರ್ಷದದು? ಸರ್ ಇದೊಂದು 4 ರಿಂದ 5 ವರ್ಷ ಆಗೈತೆ. 4 ರಿಂದ 5 ವರ್ಷ. ಹೊಸ್ತುರುಗುದ್ದು ಅದು ಬ್ರೀಡಿಂಗೇನೆ? ಇಲ್ಲಿರೋವೆಲ್ಲ ಬ್ರೀಡಿಂಗ್ ಪ್ರಪೋಸ್ಗೆ. ಇನ್ನೂ ಕರುಗಳು. ಓಕೆ. 6 ತಿಂಗಳು ವರ್ಷ ಬೇಕಾಗಲ್ಲ. ಏನದು ಹೇಳಿದ ಹೆಸರು ಇನ್ನೊಂದ್ಸಾರಿ ಹೇಳಿ. ಓಹ್, ಡಾರ್ಪರ್ ಕ್ರಾಸ್. ಹಾಂ. ಅದು ಕಾಣಿಸ್ತು ಬಿಡಿ, ಡಾರ್ಪರ್. ಇದೆಲ್ಲ ಬನ್ನೂರು. ಇದನ್ನ ಆಕ್ಚುಲಿ ಮುಂಚೆ ಸಾಕಿದ್ವಿ ಇಲ್ಲಲ್ಲಿ. ಹೆಚ್ಚು ಜೋಳದ ತಳಿಗಳು. ಭತ್ತದ ತಳಿಗಳು ಎಷ್ಟು ವೆರೈಟಿ ಇದೆ ನೋಡಿ. ಅದೆಲ್ಲ ರಾಗಿ ತಳಿ. ಕಡೆ ಬಾ ಶಿವ. ನೋಡಿ ಇಲ್ಲಿ ತೋಟಗಾರಿಕೆ ಇಲಾಖೆ ಪ್ರದರ್ಶನ ಮಳಿಗೆ, ವೆರೈಟಿ ಅಂಗಾಂಶ ಬಾಳೆ ಅಂತ ಹೇಳಿ. ಇಸ್ಕೋಪ ಅದನ್ನ. ಗಜನಿಂಬೆ ರಾಜು ಕನಕಪುರ ಬೆಳೆದಿರ್ತಕ್ಕಂಥವ್ರು ತಂದು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಕ್ಯಾಪ್ಸಿಕಮ್ ಚಿಕ್ಕರಾಜು ತಗುಡಿ. ಸಂದೀಪ್ ರೆಡ್ಡಿ ಅತ್ತಿಕುಪ್ಪೆ ಲಕ್ಷ್ಮಣ ಫಲ. ಏಲಕ್ಕಿ ಬಾಳೆ. ಸರ್ ಏನು ಆ್ಯಪಲ್ ಇದು? ಮೇಲ್ಗಡೆ ಇದೇನು ಅಮೇರಿಕನ್ ಮಮ್ಮಿ ಆ್ಯಪಲ್ಲ? ಓಕೆ ಸರ್, ಒಟ್ಟಿನಲ್ಲಿ ಇದೆಲ್ಲ ನಮ್ಮ ಕನಕಪುರದಲ್ಲಿ ಸುತ್ತಮುತ್ತ ಬೆಳೆದಿರೋ ಬೆಳೆಗಳೇ. ಆಹಾರದಿಂದ ಹಿಡಿದು ಜನಧಾನ್ಯ, ನೇಸರ ಸ್ವಸಹಾಯ ಸಂಘ, ಉಪ್ಪಿನಕಾಯಿ, ಹಪ್ಪಳ, ಕನಕಪುರ ಆರ್ಗ್ಯಾನಿಕ್ ಪ್ರೊಡ್ಯೂಸರ್ ಕಂಪನಿ, ಪುರ ಸಾವಯವ, ಬಿಳಿ ಪುದೀನ, ಕೆಂಪು ಗೆಣಸು, ಸಾವಯವ ಸಿರಿಧಾನ್ಯ, ನಿಸರ್ಗ ಪ್ರೇರಿತ ಪರಿಹಾರಗಳು. ವೈಲ್ಡ್ ಆನಿಮಲ್ ರಿಪ್ಲೆಂಟ್ಸ್ ಎಲ್ಲ ಇರತ್ತಾ? ಹಾಂ. ರೆಡ್ ಪಾಮು, ರೈನೋಸರಸ್, ಬೀಟಲ್ಲು. ಈ ಇಲಿಗಳಿಗೆಲ್ಲನೂ ನೀವು ಇಲಿಗಳಿಗೆಲ್ಲ ಆ ಥರ ಸಿಗತ್ತಾ? ಇಲಿಗಿಲ್ಲ. ಇಂಡಿಯಾಗೆ ಫಸ್ಟ್ ಆರ್ಗ್ಯಾನಿಕ್ ಕಂಪ್ನಿನಾ ನಿಮ್ದು? ಇಂಡಿಯಾದಲ್ಲಿ ಫಸ್ಟ್ 81 ಅಲ್ಲಿ ಓಪನ್ ಆಗಿರೋದು ಸರ್. ಅಂದ್ರೆ ಅಗ್ರಿಕಲ್ಚರ್ ರಿಲೇಟೆಡ್ ಆರ್ಗ್ಯಾನಿಕ್. ಅಗ್ರಿಕಲ್ಚರ್ ರಿಲೇಟೆಡ್ ಆರ್ಗ್ಯಾನಿಕ್. ಹಾಂ. ಏನು ಕಂಪ್ನಿ ನೇಮ್ ಏನಿದೆ ಸರ್? ಗಯಾಜನ್ ಟೆಕ್ನಾಲಜಿ ಅಂತ. ಓಕೆ. ಇದಿರೋದು ಎಲ್ಲಿದು? ಸರ್ ಯಲಹಂಕ ಹತ್ರ ರಾಜಂಗುಂಟೆ ಅಂತ ಐತೆ, ಅಲ್ಲಿ ಶ್ರೀರಾಮ್ನಹಳ್ಳಿ. ಹಾಂ. ಸೊ ನೀವೇನೇ ಪೆಸ್ಟಿಸೈಡ್ಸ್ ಮಾಡಿದ್ರು ಎಲ್ಲ ಆರ್ಗ್ಯಾನಿಕ್? ಎಲ್ಲ ಆರ್ಗ್ಯಾನಿಕ್ ಸರ್. ಸೊ ಜೇನು ಹುಳುಗಳ ಬಗ್ಗೆ ಇಲ್ಲಿದೆ ನೋಡಿ, ಬಾಕ್ಸ್ ಜೇನಿನ ಬಗ್ಗೆ. ಜೇನು ಹುಳುಗಳನ್ನು ಕಾಪಾಡಿ ಪ್ರಕೃತಿಯನ್ನು ಉಳಿಸಿ. ಸೊ ಇದೆಲ್ಲ ನೀವು ಬಾಕ್ಸ್ ಜೇನ್ ಮಾಡುವಂಥದ್ದು, ತೆಗಿಯುವಂಥದ್ದು. ಎಲ್ಲಿಯವರು? ಓ ಇಲ್ಲಿಯವರೇ, ದೊಡ್ಡಮಳವಾಡಿಯವರಾ? ಓಕೆ. ಎಲ್ಲಿ ದೊಡ್ಡಮಳವಾಡಿಲಿ? ಅನ್ನಪೂರ್ಣೇಶ್ವರಿ ಟೆಂಪಲ್. ಹೌದು. ಓಕೆ. ಅಂದರೆ ನೀವು ಇದೆಲ್ಲ ಬಾಕ್ಸ್ ಜೇನೆಲ್ಲ ನೀವು
ಸೊ ಬಾಕ್ಸ್ ಸಪೋಸ್ ಬೇಕು ಅಂದವ್ರಿಗೆ ಬಾಕ್ಸು ಕೂಡ ವ್ಯವಸ್ಥೆ ಮಾಡಿಕೊಡ್ತೀರಿ. ಕೊಡ್ತೀವಿ. ಓಕೆ, ಏನು ಚಾರ್ಜ್ ಮಾಡ್ತೀರಿ ಬಾಕ್ಸಿಗೆಲ್ಲ? 4500 ಇದೆ ಬಾಕ್ಸ್. 4000 ಸ್ಟ್ಯಾಂಡ್, ಹುಳ, ಪೆಟ್ಟಿಗೆ ಎಲ್ಲ ಸೇರಿ. ಹುಳ ಎಲ್ಲ ಸೇರಿ. ಓಕೆ, ಅಂದರೆ ಅದು ಈಲ್ಡ್ ಹೆಂಗೆ ಅದು? ಅದು ಸ್ಟಾರ್ಟಿಂಗ್ ಇನ್ಸ್ಟಾಲ್ ಮಾಡಾದ್ಮೇಲೆ 6 ಮಂತ್ಗೆ ಒಂದ್ಸಲಿ ಬರುತ್ತೆ. ಆಮೇಲೆ ಹಾರ್ವೆಸ್ಟರ್ ಇದೆ. ಹಾರ್ವೆಸ್ಟರಲ್ಲಿ ಹಾರ್ವೆಸ್ಟ್ ಮಾಡ್ಕೊಂಡ್ರೆ 3 ಮಂತ್ಸಿಗೆ ಒಂದ್ಸಲಿ ಹಾರ್ವೆಸ್ಟ್ ಮಾಡ್ತಾರೆ. ಎಷ್ಟು ಬರುತ್ತೆ? ಅವರು ಸೋರ್ಸ್ ಮೇಲೆ ಡಿಪೆಂಡ್. source. ಅಲ್ಲಿ ವಾತಾವರಣದಲ್ಲಿ ಏನು ಮಿನಿಮಮ್ ಅಂತ ಹೇಳಿದ್ರೆ ವಾರ್ಷಿಕವಾಗಿ 3 ರಿಂದ 4 kg ಬರುತ್ತೆ ಒಂದು ಪೆಟ್ಟಿಗೆಯಲ್ಲಿ. ಹಾರ್ವೆಸ್ಟರ್ ಹಾಕೊಂಡ ಮೇಲೆ ಹಾರ್ವೆಸ್ಟರ್ ಇದ್ರೆ ಏನದು ಹಾರ್ವೆಸ್ಟರ್ ಅಂದ್ರೆ? ಇದು ಹಾರ್ವೆಸ್ಟರ್ ಆಯ್ತು. ಈ ತರ ಕಟ್ಟಿರುತ್ತಲ್ವಾ, ಹೌದು. ಇದನ್ನ ಹಾರ್ವೆಸ್ಟರ್ 4 ಫ್ರೇಮ್ ಕೂತ್ಕೊಳ್ಳುತ್ತೆ. ಪ್ರೆಷರ್ ಆಗಿ ತಿರುಗಿಸಿದಾಗ ಪ್ರೆಷರ್ಗೆಲ್ಲ ಜಂತುಪ್ಪ ಆಚೆ ಬರುತ್ತೆ. ಅದನ್ನ ನಾವು ಕಲೆಕ್ಟ್ ಮಾಡ್ಕೊಳ್ಳೋದು. ಮತ್ತೆ ಈ ಮೇಣ ಏನು ಹಾಳಾಗಲ್ಲ ನಮಗೆ, ಮೇಣ ಹಂಗೆ ಉಳ್ಕೊಳ್ಳುತ್ತೆ. ಅದನ್ನ ಪೆಟ್ಟಿಗೆಲ್ ಮತ್ತೆ ಹಿಂಗೆ ಇಟ್ಬಿಟ್ರೆ ಮತ್ತೆ ಬೇಗ ಕಟ್ಕೊಳ್ಳುತ್ತೆ. ಅದಕ್ಕೇನು ಕೆಲಸ ಇರಲ್ಲ ಬೀಸ್ಗಳಿಗೆ, ಬರೀ ಜೇನುತುಪ್ಪ ಸ್ಟೋರ್ ಮಾಡೋ ಕೆಲಸ ಇರುತ್ತೆ. ಸೊ ಅವಕ್ಕೆ ಕೆಲಸ ಈಸಿ ಮಾಡಿಕೊಟ್ಟಾಗ ಹಾರ್ವೆಸ್ಟಿಂಗ್ ಜಾಸ್ತಿ ಆಗತ್ತೆ. ಇಲ್ಲ ಅಂದ್ರೆ ಅದೆಲ್ಲ ಮೇಣ ಎಲ್ಲ ತಿರ್ಗಾ ಕಟ್ಬೇಕಾಗುತ್ತೆ. ತಿರ್ಗಾ ಮತ್ತೆ 6 ಮಂತ್ ಟೈಮ್ ತಗೊಂಡು ಮತ್ತೆ ಮೇಣ ಕಟ್ಟಿ ಜೇನುತುಪ್ಪ ಕಟ್ಟಾಗಿ. ಸೊ ಅಂದ್ರೆ ನೀವು ಅದು ಕ್ಯಾಪ್ ಹಾಕೋದು ಕಂಪಲ್ಸರಿನಾ? ಅದೇ ತಲೆಗೆ ಮಾತ್ರ ಅಟ್ಯಾಕ್ ಮಾಡತ್ತೆ ಅಂತ. ತುಡುವೆ ಜೇನು ಕತ್ಲೆಯಲ್ಲಿ ವಾಸ ಮಾಡೋವಂಥದ್ದು. ಕತ್ಲೆ ಇರ್ಬೇಕು ಇದಕ್ಕೆ. ತುಡುವೆಗಾ? ಓಕೆ, ನಾವು ಸಾಕೋದೆಲ್ಲ ತುಡುವೆನೆ. ಬಾಕ್ಸ್ ಜೇನ್ ಅಂತ ಹೇಳಿದ್ರೆ ತುಡುವೆನೆ. ಇದು ಅಟ್ಯಾಕ್ ಮಾಡತ್ತೆ ಹೆಜ್ಜೆ ಅಂತಾರೆ ಏನಾದ್ರು? ಅಟ್ಯಾಕ್ ಏನ್ ಮಾಡಲ್ಲ, ನಾವು ಹ್ಯಾಂಡ್ಲ್ ಮಾಡ್ದಂಗೆ ತುಂಬಾ ಸ್ಮೂತ್ ಆಗಿ ಹ್ಯಾಂಡ್ಲ್ ಮಾಡ್ಬೇಕಾಗುತ್ತೆ. ಓಕೆ, ನಾವು ರಫ್ ಆಗಿ ಹ್ಯಾಂಡ್ಲ್ ಮಾಡಿದ್ರೆ ಅವು ಹೊಡಿತಾರೆ. ನೋಡಿ, ಇದು ಬಾಕ್ಸ್ ಅಲ್ಲೇ ಹುಟ್ಟಿ ಬಾಕ್ಸ್ ಅಲ್ಲೇ ಬೆಳೆದಿರೋಂಥವು. ಮುಟ್ಟಿದ್ರು ಏನು ಮಾಡಲ್ಲ, ಬಟ್ ಅವಕ್ಕೆ ನೋವು ಆಗದೆ ಇರೋ ಥರ ಮುಟ್ಬೇಕು. तुम्हारा वास्ते विदाउट कैप तो कहता है ಸೊ ತುಂಬಾ ಸಾಫ್ಟ್ ಆಗಿ ಹ್ಯಾಂಡ್ಲಿಂಗ್ ಮಾಡ್ಬೇಕಾಗತ್ತೆ. ಅಂದ್ರೆ ಇದು ಹೆಜ್ಜೆನು ಬೇರೆ ತರ ಬಂದು ಎಲ್ಲರಿಗೂ ಅಟ್ಯಾಕ್ ಮಾಡುತ್ತೆ ಆ ತರ ಇವಾಗ ಅಟ್ಯಾಕ್ ಮಾಡುತ್ತೆ. ಇದು ಬಾಕ್ಸ್ ಅಲ್ಲೇ ಹುಟ್ಟಿ ಬಾಕ್ಸ್ ಅಲ್ಲೇ ಬೆಳೆದಿರೋದ್ರಿಂದ ಬೇಗ ನಮ್ಗೆ ಅಟ್ಯಾಕ್ ಮಾಡಲ್ಲ. ಅಂದ್ರೆ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು. ಸೊ ಒಂದು ಬಾಕ್ಸ್ ಅಲ್ಲಿ ಎಷ್ಟಿರುತ್ತೆ ಜೇನು ಹುಳುಗಳು? ಒಂದು ಬಾಕ್ಸ್ ಅಲ್ಲಿ 8000ಕ್ಕಿಂತ ಹೆಚ್ಚಿಗೆ ಇರುತ್ತೆ. ಅಂದ್ರೆ ಇವಾಗ ನೀವು ಬಾಕ್ಸ್ ಕೊಡೋದೇನು ಹುಳ ಕೊಡ್ತೀವಿ ಅಂತ ಹೇಳ್ತೀರಲ್ಲ? ಮತ್ತೆ ಸ್ಟ್ಯಾಂಡು ಈ ತರ ಅಲ್ಲಲ್ಲ, ನೀವು ಹೇಳಿದೆಲ್ಲ ಗೊತ್ತಾಯ್ತು ನನಗೆ. ಬಟ್ ಏನು 8000 ಹುಳ ಸೇರಿಸಿ ಕೊಡೋದಾ ನೀವು? 8000 ಹುಳ ಸೇರಿ ಮಿನಿಮಮ್ 8000 ಇರಲೇಬೇಕಾ? ಇರುತ್ತೆ ಅದ್ರಲ್ಲಿ. ಓಕೆ, ಅಂದ್ರೆ ಒಂದು ಪೆಟ್ಟಿಗೆಗೆ ಒಂದು ರಾಣಿ ತಿರುಗಿಸಿ ಈ ಕಡೆ ತಿರುಗಿಸಿ ಅದು ನನಗೆ. ಇದರಲ್ಲಿ ಒಂದು ಫ್ರೇಮಲ್ಲಿ ಎಷ್ಟಿರ್ಬೋದು ಹುಳುಗಳು? ಅದು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಓಕೆ, ಇದರಲ್ಲೂ ರಾಣಿ ಜೇನ್ ಅಂತೆಲ್ಲ ಇರುತ್ತಾ? 6 ಫ್ರೇಮ್ ಅಲ್ಲಿ 1 ಫ್ರೇಮ್ ಅಲ್ಲಿ ಇರುತ್ತೆ. ಅದನ್ನ ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟ. ಹಾ. ಮತ್ತೆ ಇದು ಏನ್ ನೋಡ್ತಾ ಇದ್ದೀರಾ ನೀವು, ಯೆಲ್ಲೋ ಕಲರ್ ಆಗಿರೋದು, ಇದೆಲ್ಲ ಮರಿ ಮೊಟ್ಟೆಗಳು. ನೋಡಿ, ಇದು ಯೆಲ್ಲೋ ಕಲರ್ ಆಗಿದೆಯಲ್ಲ, ಅದೆಲ್ಲ ಮೊಟ್ಟೆಗಳು. 21 ಡೇಸ್ ಅಲ್ಲಿ ಹ್ಯಾಚ್ ಆಗಿ ಹೊರಗೆ ಬರ್ತವೆ. ಮತ್ತೆ ಅವು ವರ್ಕರ್ ಬೀಸ್ ಆಗಿ ಈಚೆ ಬಂದು ಕೆಲಸ ಮಾಡ್ತವೆ. ಓಕೆ, ಸೊ ಇವಾಗ ತಗೊಂಡು ಇವಾಗ ಸಪೋಸ್ ಇವಾಗ ನಾನೇ ಹಾಕೊಳ್ಬೇಕು ಅಂತಂದ್ರೆ ಅದಕ್ಕೇನು ಇವಾಗೆಲ್ಲ ನಾನು ಇದೇ ತರ ಹ್ಯಾಂಡ್ಲಿಂಗ್ ಮಾಡ್ಬೋದು? ಗ್ಲೌಸ್ ಏನು ಅವಶ್ಯಕತೆ ಏನಿರೋದಿಲ್ಲ? ಅಂದ್ರೆ ನಿಮ್ಗೆ ಸ್ಟಾರ್ಟಿಂಗು ಸ್ವಲ್ಪ ಭಯ ಇರುತ್ತೆ. ಕಲಿಯೋ ತನಕ ಗ್ಲೌಸ್ ನ ಯೂಸ್ ಮಾಡ್ಬೇಕಾಗುತ್ತೆ. ಆಮೇಲೆ ಒಂದು ಮುಖ ಪರ್ದೆ ಒಂದು ಹಾಕೊಂಡು ಯೂಸ್ ಮಾಡ್ಬೇಕು. ಓಕೆ, ಥ್ಯಾಂಕ್ ಯು. ಅಂತ ಏನ್ ಮಾಡಿ ನಗರಸಭೆನಲ್ಲಿ ಸಾವಯವ ಗೊಬ್ಬರ, ಹಸಿ ಕಸದಿಂದ ಗೊಬ್ಬರ ತಯಾರು ಮಾಡಿದ್ದೀವಿ. ಓ, ಹಸಿ ಕಸ ಇವಾಗ ಏನು ಕಲೆಕ್ಟ್ ಮಾಡ್ತೀರಾ ಅದರಿಂದ ಮಾಡಿರೋದಾ? ಇದೀವಿ. ಹಾಗಾಗಿ ಲ್ಯಾಬ್ ಟೆಸ್ಟಿಂಗ್ ಕಳಿಸಿದ್ದೀವಿ. ಲ್ಯಾಬ್ ಟೆಸ್ಟಿಂಗ್ ಓಕೆ ಆಗಿ ಫಸ್ಟ್ ಕ್ಲಾಸ್ ಬಂದಿದೆ. ಹಾಗಾಗಿ ಎಲ್ಲರಿಗೂ ಇದು ಮಾಡ್ತಾ ಇದ್ದೀವಿ. ಅಂದ್ರೆ ಹಸಿ ಕಸದಿಂದ ಮಾತ್ರ ಮಾಡಿರೋದು? ಒಣ ಕಸ ಸಪೋರ್ಟ್ ಮಾಡಿದ್ದೀವಿ. ನಾವು ಮನೆ ಕಸದಲ್ಲಿ ಏನು ನಾವು ಕಸ ಕಲೆಕ್ಟ್ ಮಾಡ್ತೀವಿ, ಅದರಲ್ಲಿ ಹಸಿ ಕಸನ ನಾವು ಕಲೆಕ್ಟ್ ಮಾಡಿ ಅದರಲ್ಲಿ ಸಗಣಿ ನೀರು ಎಲ್ಲ ಹಾಕಿ ಗೊಬ್ಬರ ಮಾಡಿ, ಸಗಣಿ ನೀರೆಲ್ಲ ಆಡ್ ಮಾಡಿ. ಏನೇನು ಬೆಲ್ಲದ ನೀರು ಮತ್ತೆ ಎರಡನ್ನೂ ಸ್ಪ್ರೇ ಮಾಡಿ 30 ಇಂದ 40-45 ಡೇಸ್ ವರೆಗೂ ಡಿಕಂಪೋಸ್ ಮಾಡಿ ಅದನ್ನ ಡ್ರೈ ಮಾಡಿ 30 mm ಇಂದ ಹಿಡಿದು 4 mm ವರೆಗೂ ಜರಡಿ ಮಾಡ್ತೀವಿ. ಆ ಜರಡಿ ಮಾಡಿ ಪ್ಯಾಕ್ ಮಾಡಿರೋಂಥ ಇದು 20 kg. ಇದನ್ನ 40 ರೂಪೀಸ್ ರೈತರಿಗೆ ಹೆಲ್ಪ್ ಆಗಬೇಕು ಅಂತ ಜಸ್ಟ್ 40 ರೂಪೀಸ್. ಏನು ಬ್ಯಾಗ್ 40 ರೂಪೀಸ್ ಅಲ್ಲ, ಬ್ಯಾಗ್ ಪೂರ್ತಿ ಬ್ಯಾಗ್ 40 ರೂಪೀಸ್. ಕನಕ ಗೊಬ್ಬರ ಅಂತ ಹೇಳಿ ಕನಕಪುರದ ಹೆಸರಲ್ಲೇ ಮಾಡಿದಿರಿ. ಮಾಡಿದೀವಿ. ನಗರಸಭೆ ಕನಕಪುರದಿಂದ ಕನಕ ಗೊಬ್ಬರ ಅಂತ ಹೇಳಿ ಇದು ಲ್ಯಾಬ್ ಟೆಸ್ಟಿಂಗ್ ಕಳಿಸಿದ್ದು. ಲ್ಯಾಬ್ ಟೆಸ್ಟಿಂಗ್ ಅಲ್ಲಿ ಓಕೆ ಅಂತ ಬಂದಿದೆ. ಚೆಕ್ ಮಾಡಿ ಹೋಗಿದ್ದಾರೆ. NPK ರೇಷಿಯೋ ತುಂಬಾ ಚೆನ್ನಾಗಿದೆ. ಓಕೆ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸ್ ಅನಲೈಸ್ ರಿಪೋರ್ಟ್ ಲ್ಯಾಬ್ ಟೆಸ್ಟಿಂಗ್ ಆಗಿದೆ. ಸ್ನೇಹಿತರೆ, ಕನಕಪುರ ಮುನ್ಸಿಪಾಲಿಟಿಯಿಂದ
ಏನು ಹಸಿ ಕಸ ಮತ್ತು ಒಣಕಸ ಅಂತ ಹೇಳಿ ಸಪ್ರೇಟಾಗಿ ಕಲೆಕ್ಟ್ ಮಾಡ್ತಾರೆ. ಹಸಿ ಕಸದಿಂದ ಮಾಡಿರ್ತಕ್ಕಂಥ ಗೊಬ್ಬರವನ್ನು ಇವತ್ತೆಲ್ಲ ಲ್ಯಾಬಲ್ಲಿ ಟೆಸ್ಟ್ ಮಾಡಿಸಿ ರೈತರಿಗೆ ಮಾರ್ತಾ ಇದ್ದಾರೆ. ಇದು ಎಷ್ಟು ಕೆ ಜಿ ಬ್ಯಾಗ್ ಮೇಡಮ್ ಹೇಳಿದ್ದು? 20 kg ಬ್ಯಾಗ್ನ ಕೇವಲ 40 ರೂಪೀಸಿಗೆ ಕೊಡ್ತಾ ಇದ್ದಾರೆ. ಅಂದರೆ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಏನೆಲ್ಲ ಕಸಗಳನ್ನ ನೀವು ಹಾಕ್ತೀರಿ ಕನಕಪುರದಲ್ಲಿ, ಸೊ ಕನಕಪುರದವನಾಗಿ ಇದೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಕನಕಪುರದಿಂದ ಏನು ಎಲ್ಲ ಬೀದಿಗಳಿಂದ ಎಲ್ಲ ಕಸಗಳನ್ನ ಹಾಕ್ತೀರಿ ಮುನ್ಸಿಪಾಲ್ಟಿ ಗಾಡಿ ಬಂದಾಗ, ಅದಕ್ಕೆ ಅವ್ರು ಹೇಳ್ತಾರೆ ದಯವಿಟ್ಟು ಹಸಿ ಕಸ ಬೇರೆ ಇಡಿ, ಒಣಕಸ ಬೇರೆ ಇಡಿ. ಒಣಕಸ ಈ ಥರ ಮಾಡ್ಲಿಕ್ಕೆ ಆಗೋದಿಲ್ಲ, ಹಸಿ ಕಸಾಗೆ ಜೊತೆಗೆ ಆ ಕವರು ಅದೆಲ್ಲ ಸೇರಿಸ್ಬೇಡಿ ಅಂತ ಹೇಳಿ ಪಾಪ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ. ದಯವಿಟ್ಟು ಅದೊಂದು ಫಾಲೋ ಮಾಡಿ ನೋಡಿ, ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ನನಗಂತೂ ಭಾಳ ಖುಷಿ ಆಯಿತು. ಸಾವಯವ ಗೊಬ್ಬರ ಮನೆಗಳ ಹಸಿ ಕಸವನ್ನು ಸಂಗ್ರಹಿಸಿ ಸಾವಯವ ಗೊಬ್ಬರವನ್ನಾಗಿ ತಯಾರಿಸಲಾಗಿದೆ. ಥ್ಯಾಂಕ್ ಯು. ಸಾವಯವ ಗೊಬ್ಬರ ಸ್ವರ್ಗ ಸಾರ. ಥ್ಯಾಂಕ್ ಯು. ನೋಡಿ, ಇಲ್ಲಿ ಮನೆಯಿಂದ ಏನು ಕಸ ಕಲೆಕ್ಟ್ ಮಾಡ್ತಾರೆ, ತದನಂತರ ಆಗುವಂಥ ಪ್ರಾಸೆಸನ್ನು ಇಲ್ಲಿ ಚಿತ್ರದ ಮುಖಾಂತರ ಇಲ್ಲಿ ಶೋ ಮಾಡಿದ್ದಾರೆ. ನೋಡಿ, ಅಲ್ಲಿ ಮನೆಯಿಂದ ಕಲೆಕ್ಟ್ ಮಾಡ್ಕೊಂಡು ಬಂದರು, ಒಂದು ಕಡೆ ಡಂಪ್ ಮಾಡಿ ತಿರ್ಗಿ ಅದಕ್ಕೆ ಬೆಲ್ಲದ ನೀರು ಮತ್ತು ಸಗಣಿ ನೀರನ್ನು ಇದು ಮಾಡಿ ಅದರಲ್ಲೆಲ್ಲ ಗಲೀಜೆಲ್ಲ ರಿಮೂವ್ ಮಾಡಿ ಕೊನೆಗೆ ಅದನ್ನು ಫೈನಲೈಸ್ ಮಾಡಿ ಪ್ಯಾಕಿಂಗ್ ಮಾಡಿ ರೈತರಿಗೆ ತಲುಪಿಸುವಂಥದ್ದು ಕನಕಪುರ ನಗರಸಭೆಯಿಂದ ಆಗಿರ್ತಕ್ಕಂಥ ಒಂದು ಒಳ್ಳೆ ಕಾರ್ಯಕ್ರಮ ಇದು. ಆರೋಗ್ಯ ತಪಾಸಣಾ ಶಿಬಿರ, GKVK ಆರ್ಗ್ಯಾನಿಕ್ ಸಪೋಟ, ಹೋಲ್ಸೇಲ್ ರಿಟೇಲ್ ಅವೈಲಬಲ್ ಆರ್ಗ್ಯಾನಿಕ್ ಸಪೋಟ. ಹೆಂಗೆ KG? ನನ್ನ ಪ್ರಕಾರ ಒಂದು 3 kg ಹಣ್ಣು ಒಂದು 25 ಬಂದಿಲ್ವಾ? ಒಂದು 25 ಹಣ್ಣು ಬಂದಿದೆ. ಆರ್ಗ್ಯಾನಿಕ್ ಸಪೋಟ GKVK. ಸೋಲಾರ್ ಫೆನ್ಸಸ್ಸಿಂದ ಹಿಡಿದು ಪ್ರತಿಯೊಂದೂ ಬಂದಿದೆ ಮೇಳಕ್ಕೆ. SLV ಸೌರಶಕ್ತಿ ಬೇಲಿ, ಪಂಪ್ಸಿಂದ ಹಿಡಿದು ಅದೇನದು ಹೀಲಿಂಗ್ ಸೆಂಟರ್ವರೆಗೂ ಬಂದುಬಿಟ್ಟಿದೆ. ಆಯಿಲ್ಸು ಪ್ರತಿಯೊಂದು ಬಂದಿದೆ. ರಾಮನಗರ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಪ್ರಾಯೋಜನೆ. ಈ ಹಳ್ಳಿಕಾರ ಅಂತ ಏನು ಹೇಳ್ತೀವಿ, ಈ ಕಡೆ ನಾಟಿ ತಳಿ, ಅಲ್ಲಿ ಅದರಿಂದ ಮಾಡಿರ್ತಕ್ಕಂಥ ತುಪ್ಪ ಫ್ಲೇವರಲ್ಲೇ ಗೊತ್ತಾಗತ್ತೆ. ನೋಡಿ, ಇಲ್ಲಿದೆ ಭಾಳ ಭರ್ಜರಿ ಜೋಡಿ. ಎಲ್ಲಿದಪ್ಪ ಇದು? ಎಲ್ಲಿದ್ದು? ಚಿಕ್ಕಲ್ಬಾಳ್ದ? ಅಂತ ಅವರು. ಹಾಂ ಹಾಂ ಹಾಂ. ನಿಮ್ದೇನಾ ಯಜಮಾನ್ರ ಇದು? ಎಷ್ಟಲ್ಲಿದು? ಕಡೆವು. ಇದು ನೀವು ತಂದಿದ್ದ ಅವಾಗಿನ ಸಾಕಿರೋದ? ಮನೆದೇನೇನಾ? ಅಂದ್ರೆ ನೀವು ಹೊರಗಡೆ ತಂದು ಜೋಡಿ ಹಾಕೊಂಡಿರೋದು? ಏನಿರ್ಬೋದು ಸುಮ್ಮನೆ ನಮ್ಮ ಐಡಿಯಾಗೆ ಬೆಲೆ? 460ಕ್ಕ? ಹಾಂ ಹಾಂ. ಚಿಕ್ಕಲ್ಬಾಳು. ಸ್ನೇಹಿತರೆ, ಆಗ್ಲೇ ಹೇಳ್ದಂಗೆ ಎಲ್ಲಿದ್ದು, ಯಾವ ದೇಶದಿದು? ವಿಯೆಟ್ನಾಂ ಹಲ್ಸು. ವರ್ಷ ಪೂರ್ತಿ ಬಿಡೋದು, 2 ವರ್ಷದ ಸಸಿ, ಕಾಯಿ ಕೂಡ ಬಿಡ್ತಾ ಇದೆ. ಆಗ್ಲೇ ತೊಗೊಂಡೋಗಿ ಹಾಕೋಣ ಬನ್ನಿ. ಹಾಗೆ ಒಂದು ನಿಂಬೆ ಸಸಿ ಕೂಡ ತಗೊಂಡಿದ್ದೀನಿ.